ಸರ್ ನನಗೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾನೆ. ಪ್ರಸ್ತುತ ಕನ್ನಡದ ಹುಡುಗ ಆಗಿದ್ದು, ಕನ್ನಡ ಜೊತೆಗೆ ಹಿಂದಿ ಮಾತಾಡೋಕ್ಕೆ ಬರಬೇಕು. ಆ್ಯಂಡ್ ಅವನು ಬಂದ್ಬಿಟ್ಟು ಅಪ್ಪಟ ದೇವರ ಭಕ್ತ ಆಗಿದ್ದು, ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಒಬ್ಬ ಹುಡುಗಿ ನನಗೆ ಮಾಹಿತಿನ ಕಳಿಸಿದ್ದಾರೆ. ಈಕೆ ಹೆಸರು ಆರಾಧ್ಯ ಮಲ್ಪೆ ಅಂತ. ಸೊ ಪ್ರಸ್ತುತ ಶೆಟ್ಟಿ ಮನೆತನದಿಂದ ಬಂದಿರತಕ್ಕಂಥದ್ದು ಈಕೆ. ಊರು ಬಂದ್ಬಿಟ್ಟು ಉಡುಪಿ ಒಂದು ಜಿಲ್ಲೆಯ ಮಲ್ಪೆ ಎಂಬ ಒಂದು ಬೀಚ್ ಇದೆ. ಐ ಥಿಂಕ್ ನಿಮಗೆ ಮಲ್ಪೆ ಬೀಚ್ ಅಂತ ಕೇಳಿದ್ರೆ ಫ್ಲ್ಯಾಶ್ ಆಗುತ್ತೆ ಅಲ್ವಾ? ಶ್ರೀಕೃಷ್ಣ ಒಂದು ದೇವರ ಒಂದು ಗುಡಿ ಏನಿದೆ, ಅಲ್ಲಿಂದ ಅಫ್ಕೋರ್ಸ್ ಒಂದು ಎರಡೇನೋ 20 ಕಿಲೋಮೀಟ್ರ್ ಇದೆ. ಅಲ್ಲಿ ಒಂದು ಮಲ್ಪೆ ಬೀಚ್ ಇದೆ. ಅಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಹುಡುಗಿ ಈ ಒಂದು ಆರಾಧ್ಯ ಮಲ್ಪೆ. ಈಕೆ ನಕ್ಷತ್ರ ಬಂದರೆ ಉತ್ತರ ಭಾದ್ರ ನಕ್ಷತ್ರ ಮತ್ತು ರಾಶಿ ಬಂದರೆ ಮೀನ ರಾಶಿ. ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಆರಾಧ್ಯ ಈ ರಾಶಿ ನಕ್ಷತ್ರ ಚೆಕ್ ಮಾಡಿದ್ರೆ ಉತ್ತಮ ಅಂತ ಬರುತ್ತೆ. ಅಷ್ಟೊಂದು ಕನ್ಫರ್ಮ್ ಇಲ್ಲದೆ ಅವರು ನಿಮಗೆ ಡೀಟೇಲ್ಸ್ಗಳನ್ನು ಕಳ್ಸೋಕೆ ಹೋಗಲ್ಲ. ಆಹಾರ ರಫ್ತು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರೋದು ಈಕೆ. ಪ್ರಸ್ತುತ 13,500 ರೂಪಾಯಿ ಸಂಬಳ ಸಿಗ್ತಾ ಇದೆ ಈಕೆಗೆ. ಒಳ್ಳೆಯ ಒಂದು ಆರ್ಗನೈಸ್ ಮತ್ತು ಹಾರ್ಡ್ ವರ್ಕಿಂಗ್, ಒಳ್ಳೆಯ ಒಂದು ಕ್ಲಾಮ್ ಡೌನ್, ನೇಚರನ್ನು ಇಷ್ಟಪಡುವಂಥ ಒಬ್ಬ ಹುಡುಗಿ. ಉಡುಪಿ ಕಣ್ರಿ, ಉಡುಪಿ ಹೆಂಗಿದೆ ನೇಚರ್ ಅಂತ ನಿಮಗೆ ಗೊತ್ತೇ ಇದೆಯಲ್ಲ. ಏನು ಸ್ವರ್ಗನೇ ಕಣ್ಮುಂದೆ ಬಂದೋ ರೀತಿಯಲ್ಲಿ ಇರುತ್ತೆ. ತಂದೆಯವರು ಒಬ್ಬ ಮೀನುಗಾರಿಕೆಯಲ್ಲಿ ಕೆಲಸ ಮಾಡೋದು ಮತ್ತು ತಾಯಿಯವರು ಮನೆ ನಿರ್ವಹಣೆ ಮಾಡೋದು. ಅಣ್ಣನವನು ಒಬ್ಬ ಉದ್ಯೋಗ ಮಾಡ್ತಾನೆ. ಒಬ್ಬ ತಂಗಿ ಇದ್ದಾಳೆ, ಅವಳಿನ್ನೂ ಪ್ರಸ್ತುತ ಒಂದು PUC ಓದ್ತಾ ಇದ್ದಾಳೆ ಅಂತ ಹೇಳಿರೋದು. ಮನೆಯ ಹಿರಿಯ ಮಗ ಅಣ್ಣ, 2ನೇ ಮಗಳು ಆರಾಧ್ಯ, 3ನೇ ಮಗಳು ಇನ್ನೊಬ್ಬ ತಂಗಿ. ತಂದೆಯವರು ಮೀನುಗಾರಿಕೆ, ತಾಯಿಯವರು ಮನೆಯ ಒಂದು ಹೌಸ್ ವೈಫು. ಇದು ಹೆಚ್ಚಿನ ಮಾಹಿತಿ ಈಕೆದು ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇವೆ. ಅಲ್ಲಿಗೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಹೆಚ್ಚಿನ ಮಾಹಿತಿ ಬ್ರೋಕರ್ ಅವರು ನಿಮಗೆ ಕೊಡ್ತಾರೆ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಪ್ರಸ್ತುತ ಈ ರೀತಿಯಲ್ಲಿ ಇದೆ. ಹುಡುಗನಲ್ಲಿ ಹುಡುಕಾಟದಲ್ಲಿರ್ತಕ್ಕಂಥ ಅವರು ಸಂತೋಷ ಹಂಚಿಕೊಳ್ಳುವಂಥ ಒಬ್ಬ ಜೀವನ ಸಂಗಾತಿಯಾಗಿದ್ದು, ತನ್ನ ಖುಷಿಯನ್ನು ನನ್ನ ಜೊತೆ ಹೆಚ್ಚಿಗೆ ಹಂಚಿಕೊಳ್ಳಬೇಕು. ಯಾವುದೇ ವಿಚಾರ ಆಗಿರಲಿ, ಸಣ್ಣ ವಿಚಾರ ಆಗಿರಲಿ, ದೊಡ್ಡ ವಿಚಾರ ಆಗಿರಲಿ, ಅದಕ್ಕೆ ತಕ್ಕ ಹಾಗೆ ನನ್ನ ಜೊತೆ ಹೆಚ್ಚಿನ ಒಂದು ಸಮಯ, ಹೆಚ್ಚಿನ ಒಂದು ಖುಷಿನ ಕಳಿಬೇಕು ಅಂತ ಹೇಳಿದ್ದಾರೆ. ದುಃಖದ ಕ್ಷಣದಲ್ಲಿ ದೂರ ನಿಲ್ಲದೆ ಹತ್ತಿರವಾಗುವಂಥ ಒಬ್ಬ ಗೆಳೆಯ, ಪ್ರೀತಿ ಮಾತಿಗಿಂತ ಕ್ರಿಯೆಯಲ್ಲಿ ತೋರಿಸುವಂಥ ಒಬ್ಬ ಗೆಳೆಯ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಮಾತಿಗಿಂತ ಕ್ರಿಯೆಯಲ್ಲಿ ಪ್ರೀತಿ ತೋರಿಸೋದು ಅಂತಂದರೆ ಹೇಗೆ ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿಯಲ್ಲಿ ಅಂತ ಅಂದ್ಬಿಟ್ಟು. ಸೊ ನೋಡಿ, ಫ್ಲೈಟ್ ಕಿಸ್ ಕೊಡೋದಕ್ಕೂ ಅಥವಾ ಡೈರೆಕ್ಟಾಗಿ ಮುತ್ತು ಕೊಡೋದಕ್ಕೂ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಅನ್ಸುತ್ತಲ್ವಾ, ಆ ರೀತಿ. ಸೊ ಮಾತಿನಿಂದ ಪ್ರೀತಿ ಮಾಡೋದಕ್ಕೂ ಕೂಡ ಅಥವಾ ಡೈರೆಕ್ಟಾಗಿ ಪ್ರೀತಿ ಮಾಡೋದಕ್ಕೂ ಕೂಡ ವ್ಯತ್ಯಾಸ ಅನಿಸುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಕ್ಕೆ ಬರಲ್ಲ. ದುಃಖದ ಕ್ಷಣದಲ್ಲೇ ದೂರ ನಿಲ್ಲದೆ ಹತ್ತಿರವಾಗಬೇಕು, ಪ್ರೀತಿಯಿಂದ ಮಾತಾಡಬೇಕು. ವಯಸ್ಸಿನ ಅಂತರ 1 ರಿಂದ 3 ವರ್ಷಗಳ ಕಾಲ ವಯಸ್ಸಿನ ಅಂತರ ಇದ್ದರೂ ಕೂಡ ಅಭ್ಯಂತರ ಇಲ್ಲ. ಸ್ನೇಹ ಪ್ರೀತಿಗೆ ಜಾಸ್ತಿ ನೀವು ಮಿಕ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇವು ಪಾಯಿಂಟ್ ವೆರಿ ಇಂಪಾರ್ಟೆಂಟು. ಇದನ್ನು ಒಪ್ಪಿಕೊಂಡ್ರೆ ಮಾತ್ರ ಅವರು ನಿಮ್ಮವರಾಗ್ತಾರೆ, ಇಲ್ಲಾಂದರೆ ಆಗಲ್ಲ. ಒಟ್ಟಿಗೆ ನಗೋಣ, ಒಟ್ಟಿಗೆ ಬದುಕೋಣ ಅನ್ನುವಂಥ ಒಬ್ಬ ಗುರಿ ಇರಬೇಕಂತೆ. ನೀವು ಸಿಗರೇಟು ಅಥವಾ ಕುಡಿಯುವಂಥ ಒಂದು ಚಟ ಇದೆಲ್ಲನೂ ಕೂಡ ಇದ್ದರೆ ದಯಮಾಡಿ ಬಿಟ್ಬಿಡಿ. ನನಗೆ ಇದೆಲ್ಲನೂ ಕೂಡ ಆಗಲ್ಲ, ಮುಂದೆ ನೋಡೋಣ. ಮದುವೆ ಆದಮೇಲೆ ನೀವೇನಾದರೂ ನನಗೆ ಜಾಸ್ತಿ ಇಷ್ಟ ಆದ್ರಿ ಅಂದರೆ ಆವಾಗ ನಾನೇ ಪರ್ಮಿಷನ್ ಕೊಡ್ತೀನಿ. ಇವಾಗ ನಿಮಗೆ ಏನು ಬೇಕು? ನನ್ನನ್ನು ಮದುವೆ ಆಗೋದಕ್ಕೆ ದುಡ್ಡು ಬೇಕಾ, ಒಂದು ಕಾರ್ ಬೇಕಾ, ಮನೆ ಬೇಕಾ ಅಂತ 3 ಆಫರ್ ಕೊಟ್ಟಿದ್ದಾರೆ. ಅದು ಆಮೇಲೆ ಹೇಳ್ತೀನಿ. ಹೀಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾ? ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID, ನನಗೆ ಈ ಒಂದು ವಿಡಿಯೋ ಕಳಿಸಿರ್ತಕ್ಕಂಥ ಬ್ರೋಕರ್ ಅವರ ಡೀಟೇಲ್ಸ್ಗಳಿಗೆ ಸಂಬಂಧಿಸಿದಂತೆ ಅವರ ID ಕೊಟ್ಟಿದ್ದೇನೆ. ಅಲ್ಲಿಗೆ ಮೆಸೇಜ್ ಮಾಡಿ, ಬ್ರೋಕರ್ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇಲ್ಲಿ ಏನು ನೋಡ್ತಿದ್ರೆ ಇದೇ ಕಾರು ಅವ್ರ ಹತ್ರ ಇರೋದು. ಅವರು ಆವಾಗಲೇ 3 ಆಪ್ಷನ್ ಕೊಟ್ಟರು: ಮನೆ, ದುಡ್ಡು, ಆಸ್ತಿ, ಈ ಒಂದು ಕಾರು. 3ರಲ್ಲಿ ಯಾವುದು ಬೇಕು? ಇವಾಗ ನೋಡಿ, ನಿಮ್ಗೆ ಯಾರಾದರೂ 3 ಜನ ಪ್ರಸ್ತುತ ಒಂದು ತಂದೆ ತಾಯಿಯವರು, ಹೆಂಡತಿ ಮತ್ತು ನೀವು ಪ್ರಸ್ತುತ ಮಕ್ಕಳು, ಇವರಲ್ಲಿ ಯಾರು ಬೇಕು ಅಂತ ಹೇಳಿದಾಗ ಒಂದಕ್ಕೊಂದು ಲಿಂಕ್ ಇಲ್ಲದ ರೀತಿಯಲ್ಲಿ ಯೋಚನೆಗಳು ಬರುತ್ತೆ. ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಇರೋಕ್ಕಾಗಲ್ಲ, ಇನ್ನೊಬ್ಬರನ್ನ ಬಿಟ್ಟು ಒಬ್ಬರನ್ನ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನು ಅನ್ಬೇಕು? ಪ್ರೀತಿಯಿಂದ ಪ್ರೀತಿ ಮಾಡೋದಕ್ಕೆ ನೀನಿದೆಯಾ? ಇಬ್ಬರು ಕೂಡ ಜಾಲಿಯಾಗಿ ಸುತ್ತಾಡೋದಕ್ಕೆ ನಿನ್ನ ಹತ್ರ ಒಂದು ಕಾರ್ ಇದೆ, ಮತ್ತು ನನಗೆ ಕಷ್ಟ ಅಂತ ಬಂದಾಗ ನಿನ್ನ ಮನೇಲಿ ಇರೋದಕ್ಕೆ ನಿನ್ನ ಹತ್ರ ಒಂದು ಮನೆ ಇದೆ. ಇಷ್ಟೇ ಸಾಕು, ನನಗೇನು ಬೇಡ ಅಂತ ನೀವು ಹೇಳಬೇಕು. ನಾನು ಇದನ್ನು ನಿಮಗೆ ಸೀಕ್ರೆಟಾಗಿ ಹೇಳ್ತಾ ಇದ್ದೀನಿ. ಹಾಗಿದ್ದರೆ ಮಾತ್ರ, ಅಯ್ಯೋ ಬಂಗಾರ ಎಷ್ಟು ಚೆನ್ನಾಗಿ ಹೇಳಿದೆ ಅಂತ ಈ ಒಂದು ಕಾರು ನಿಮಗೆ ಗಿಫ್ಟಾಗಿ ಕೊಡ್ತಾರೆ.
ಯಾಕಂದರೆ ಒಂದು ಮಾತಲ್ಲೇ ಇರೋದು ಸ್ನೇಹಿತರೆ ಈಗಿನ ಜನರೇಷನ್ನು. ನಾವು ಮಾತನಾಡುವಂಥ ಶೈಲಿಯಲ್ಲೇ ಇದೆ. ಅದಕ್ಕೋಸ್ಕರನೇ ಹೆಂಗೆ ಮಾತಾಡ್ತೀವಿ, ಯಾವ ರೀತಿಯಲ್ಲಿ ವರ್ತನೆ ಮಾಡ್ತೀವಿ, ಅದರ ಮೇಲೆ ಅವರಿಂದ ನಿಮಗೆ ಪ್ರೀತಿ, ಪ್ರತಿಕ್ರಿಯೆ, ಕಾಳಜಿ ಬರೋದು. ಈ ಒಂದು ಕಾರು ಏನು ನೋಡ್ತಿದ್ದೀರಾ, ಅಫ್ಕೋರ್ಸ್ ಇದೊಂದು ಸಖತ್ತಾಗಿರ್ತಕ್ಕಂಥ ಹ್ಯಾರಿಸ್ ಕಂಪನಿಯ ಪ್ರೀಮಿಯಮ್ಮಲ್ಲಿ ಇರ್ತಕ್ಕಂತಹ ಒಂದು ರಿಯಲ್ ಸಿಟ್ಟಿಂಗ್ ಕಾರು. ಒಳ್ಳೆಯ ಒಂದು ಇನ್ಫ್ಲುಯೆನ್ಸಿ ಮತ್ತು ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಂಫರ್ಟೇಬಲ್ ಆಗಿ ಸಿಟಿ ಹೈವೇನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ನಂಬರ್ 1 ಕಾರ್ ಇದು. ಕಲರಿಂಗಲ್ಲಿ ಬ್ಲ್ಯಾಕ್ ಕಲರ್ ಮತ್ತು ಬ್ಲೂ ಮತ್ತು ಯೆಲ್ಲೋ ಕಲರಲ್ಲಿ ನಿಮಗೆ ಸಿಗುತ್ತೆ. ಬಟ್ ಅವ್ರ ಹತ್ರ ಇರೋದು ಇದೇ ಒಂದು ಬ್ಲ್ಯಾಕ್ ಕಲರಲ್ಲಿದೆ. ಪೂರ್ತಿ ಬ್ಲ್ಯಾಕ್ ಅಲ್ಲ, ಲೈಟ್ ಕಲರ್ ಬ್ಲ್ಯಾಕ್ ಇದೆ. ಇದು ಬೂದು ಬಣ್ಣ ಅಂತ ಕರಿತೀವಲ್ಲ, ಆ ಬೂದು ಬಣ್ಣ ಕಲರು. ಮತ್ತು ಒಳಗಡೆ ಯಾವ ರೀತಿಯಲ್ಲಿ ಇಂಟೀರಿಯಲ್ಗಳಿದೆ ಅಂತ ನೋಡೋದಾದರೆ, ಅಫ್ಕೋರ್ಸ್ ಒಳಗಿನ ಒಂದು ಇಂಟೀರಿಯಲ್ಗಳನ್ನು ನೋಡ್ತಾ ಇದ್ದೀರಾ. ಒಂದು ಕಂಫರ್ಟಬಲ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಮತ್ತು ಸೀಟು ಲೆದರ್ ಸೀಟ್ ಐತೆ. ಇದು ಲೆದರ್ ಸೀಟಲ್ಲಿ ಆರಾಮಾಗಿ ಮಲ್ಕೊಳ್ಬೋದು. ಅವ್ರ ಜೊತೆ ಏನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಬರೀತಿದೆ ನೋಡಿ, ಇದನ್ನು ಕೂಡ ಮಾಡ್ಬೋದು ನೀವು. ಜೊತೆಗೆ ಇಲ್ಲಿ ಟಾಪ್ ಸ್ಪೀಡ್ ಬಗ್ಗೆ ನೋಡೋಣ. ಎಷ್ಟು ಸ್ಪೀಡ್ ಹೋಗ್ಬೋದು ಗಾಡಿ. 100ಇಂದ ಒಂದು 120 ಕಿಲೋಮೀಟರ್ವರೆಗೂ ಮಾತ್ರ ಹೋಗುತ್ತೆ, ಹೆಚ್ಚಿಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಸ್ಪೀಡ್ ಲಿಮಿಟ್ ಅವರು ಅಷ್ಟೇ ಇಟ್ಟಿದ್ದಾರೆ. ಮತ್ತು ಇದರ CC ಎಷ್ಟಿದೆ ಅಂತ ಐ ಡೋಂಟ್ ನೋ. ಬಟ್ನಲ್ಲಿ ಏರ್ ಬ್ಯಾಗ್ ಇದೆ ಇದರಲ್ಲಿ, ಇಲ್ಲಿಂದ ಓನ್ ಆಗುತ್ತೆ ಏರ್ ಬ್ಯಾಗ್. AC ಕೂಡ ಇದೆ. ಅಫ್ಕೋರ್ಸ್ AC ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಸೇಫ್ಟಿ ಆಗಿದೆ ಈ ಒಂದು ಕಾರು. ಮತ್ತು ಎಷ್ಟು ಒಂದು ಕಿಲೋಮೀಟರ್ವರೆಗೂ ಪರ್ ಅವರಲ್ಲಿ ಹೋಗುತ್ತೆ ಅಂತಂದರೆ, ಅಫ್ಕೋರ್ಸ್ 1 ಲೀಟರ್ ಡೀಸೆಲ್ ಹಾಕಿದ್ರೆ ನೀವು 24 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೀಟು, ಕಲರ್ ಡಿಸೈನು, ಟಾಪ್ ಮಾಡಲ್. ಈ ಒಂದು ಕಾರು ಇಷ್ಟ ಆಗಿದ್ದರೆ ಖಂಡಿತವಾಗಲೂ ನೀವು ಬ್ರೋಕರ್ ಅವ್ರ ಜೊತೆ ಮಾತಾಡಿ, ಸರ್ ಹೀಗೆ ನನಗೆ ಇವರು ಇಷ್ಟ ಆಗಿದ್ದಾರೆ, ಮುಂದುವರೆದು ಇವಕ್ಕೆ ಹೆಚ್ಚಿನ ಮಾಹಿತಿ ನನಗೆ ಬೇಕಾಗಿದೆ, ಸಿಗ್ಬೋದಾ ಅಂತ ಹೇಳಿ. ಅವರು ಕೊಡ್ತಾರೆ. ಕೊಟ್ಟ ನಂತರ ನೀವು ಅವ್ರ ಜೊತೆ ಮಾತಾಡಿ, ನಿಮ್ಮ ಫೋಟೋನ ಕಳಿಸಿ, ನಿಮ್ಮ ಬಯೋಡೇಟಾಗಳನ್ನು ಕಳಿಸಿ. ಅವ್ರಿಗೆ ಇಷ್ಟ ಆಗಿದ್ದರೆ ಅವ್ರು ನಿಮಗೆ ಮೆಸೇಜ್ ಮಾಡಿ, ಸರ್ ನೀವು ಮನೆ ನೋಡೋಕ್ಕೆ ಬರ್ತೀರಾ ಅಂತ ಹೇಳ್ತಾರೆ. ಆಗಿಲ್ಲ ಅಂದರೆ ಮೆಸೇಜ್ ಮಾಡಲ್ಲ, ಅವರು ತಿಳ್ಕೊಂಡ್ಬಿಡಿ. ಇದು ಆಗ್ತಕ್ಕಂಥ ಪ್ರೊಸೆಸಿಂಗು. ಸೊ ಬ್ರೋಕರ್ ಅವ್ರನ್ನ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಮ ಜೊತೆ ಏನೆಲ್ಲ ಹೇಳ್ತಾರೆ ಅದನ್ನು ಪ್ರೊಸೆಸಿಂಗನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್.